ನಿದ್ದೆ ಮಾಡ್ಬೇಕಾಗುತ್ತೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಹೆಂಗೆ ಗೊತ್ತಾ, ಸುಮ್ಮನೆ ಹಂಗೆ ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಂದರೆ, ಈ ಒಂದು ಬಟ್ಟೆ ಹಾಕ್ಕೊಂಡು ಈ ಒಂದು ಡ್ರೆಸ್ ಹಾಕ್ಕೊಂಡು ಇವತ್ತು ಒಂದು ಸಾಂಗಿಂದು ಗೇಮಿಂದು ಒಂದು ವೀಡಿಯೋ ಮಾಡಿದ್ವಿ. ಅದಕ್ಕೋಸ್ಕರ ಈ ರೀತಿ ರೆಡಿ ಆಗಿದ್ದೆ. ನೋಡಿ, ಈ ಥರ ಇದೆ ಒಂದು ಡ್ರೆಸ್ಸು ಔಟ್ಫಿಟ್ಟು. ಓವರಾಲ್ ಈ ಥರ ಡ್ರೆಸ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ಈ ಜರ್ಕಿ ಹಾಕ್ಕೊಂಡಿರಲಿಲ್ಲ ಇವತ್ತು. ಮನೇಲಿ ಏನಪ್ಪ ಅಂತಂದರೆ, ನೆಗಡೆ ಆಗಿಬಿಟ್ಟಿತ್ತು. 3 ದಿನ ಆದರೂ ನೆಗಡೆ ಹೋಗಿರಲಿಲ್ಲ ಅಂತೇಳ್ಬಿಟ್ಟು ಬಿಸಿನೀರು ಕಾಸಿದೆ. ನೋಡಿ, ಇದು ಬಿಸಿನೀರು. ಹಾಗೆ ಇದು ಬಂದು ಸಾಂಬಾರು. ಮನೆ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಅದು ಹೆಂಗೆ ಗೊತ್ತಾ, ಅಪ್ಪ ಖಾರದ ಪುಡಿ ನೀರು ಸ್ಪೂನ್ ತಗೊಂಡು ಹಾಕೋಣ ಅನ್ನೋದಕ್ಕಿಂತ ಮುಂಚೆ ಸುಮ್ಮನೆ ಬಗ್ಗಿಸ್ಬಿಟ್ಟೆ ಪಾಕಿಟು. ಇಲ್ಲಿದೆ ನೋಡಿ, ಇದು ಖಾರದ ಪುಡಿ ಇಷ್ಟು ದಬ್ಬ ಬಿದ್ದುಬಿಡ್ತು. ಖಾರ ಅಂದರೆ ಕಕ್ಕಡೆ ಖಾರ ಆಗ್ಬಿಡ್ತು. ಅದು ಬಿಸಿನೂ ಮಾಡಿಲ್ಲ, ಬಿಸೋಕ್ಕೂ ಅಂತಂಗೆ ಇಟ್ಟಿದ್ದೀನಿ. ಇದು ಬೀಟ್ರೋಟ್ ಪಲ್ಯ ಮಾಡಿದ್ದೆ ಮೊನ್ನೆ ಚಪಾತಿಗೆ ಪೂರಿ ಮಾಡಿ. ಅದೆಲ್ಲ ಅಡುಗೆ ರೆಸಿಪಿ ತೋರಿಸಿಲ್ಲ, ಯಾಕಂದರೆ ನಿಮಗೆ ಗೊತ್ತೇ ಇದೆ, ನಾನು ಬ್ಲಾಗ್ಸ್ ತುಂಬ ಹಾಕಿದ್ದೀನಿ. ಇದು ಬಂದು ಇವತ್ತು ಪಲಾವ್ ತುಂಬ ಹಾಕಿದ್ದೀನಿ ರೆಸಿಪಿಗಳು. ಹಂಗಾಗಿ ಆ ರೆಸಿಪಿನೂ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಇಲ್ಲಿ ನೋಡಿ, ಉಪ್ಪಿನಕಾಯಿ ಹಾಕಿದ್ದೀನಿ ನಾನು. ಉಪ್ಪಿನಕಾಯಿ ತುಂಬ ಸಣ್ಣವು ಫ್ರೆಂಡ್ಸ್. ಅದೇನು ಉಪ್ಪಿನಕಾಯಿ ತಗೊಂಡಿಲ್ಲ, ತುಂಬ ಸಣ್ಣದು. ಹೆಂಗೆ ಬರ್ತೋ ಗೊತ್ತಿಲ್ಲ. ನಾಳೆ ಹೋಗ್ಬಿಟ್ಟು ಹೊರಗಡೆ, ನಾಳೆ ಯಾಕೆ ಗೊತ್ತ ಹೆಂಗೆ ಮಾತಾಡ್ತೀನಿ, ನೆಗಡಾಗ್ಬಿಟ್ಟಿದೆ. ಹಾಗಾಗಿ ನಾಳೆ ಹೋಗ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಎಣ್ಣೆ ಈ ಥರದ್ದೆಲ್ಲ ತೊಗೊಂಬಂದು ಅದಕ್ಕೆ ಒಗ್ಗರಣೆ ಹಾಕಿಟ್ಬಿಟ್ರೆ ನೋಡೋಣ ಹೆಂಗೆ ಬರುತ್ತೆ ಅಂತ. ಇನ್ನೊಂದು ಹೆಂಗೆ ಗೊತ್ತಾ, ಅಂಟು ಮುಂಟು ಆದರೆ ಮುಟ್ಟಾಕ್ತಾರಲ್ವ, ಅಂದರೆ ಮಂತ್ಲಿ ಡೇಟ್ ಹಾಕ್ತಾರಲ್ವ, ಇದೆಲ್ಲ ನೆರಳು ಬೀಳಬಾರ್ದಂತೆ. ಹಂಗಾಗ್ಬಿಟ್ಟು ನಾನು ಮೂಲೆ ಒತ್ತಟ್ಟಿಗೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಯಾರ್ದು ನೆರಳು ಬೀಳಲೇಬಾರ್ದು. ಅಂದರೆ ನಾನಂತೂ ಅಡುಗೆ ಮನೆಗೆ ಬರಲೇಬೇಕು, ಬರ್ದಂಗೆ ಇರೋಕ್ಕಲ್ಲ. ನಾನೇ 3 ಹೊತ್ತು ಅಡುಗೆ ಮಾಡೋದು. ಏನೇ ಬಂದರೆ ನಾನೇ ಅಡುಗೆ ಮಾಡೋದು. ಆಮೇಲೆ ನಮ್ಮ ಕೂಕು 1 ಟೈಮ್ 2 ಟೈಮ್ ಮಾಡ್ತಾಳೆ. ಮತ್ತು ಕತ್ತಾರೆ, ಹೇಳ್ಕೊಳಕ್ಕೆ ಹೋಗಲ್ಲ, ಬೇಜಾರಾದರೆ ಹಂಗೆ ಹೇಳ್ತಾಳೆ ಅಷ್ಟೇ. ಅವಳು ಸ್ವಲ್ಪ ಅಡುಗೆ ಮನೆಗೆ ಹೋದ ತಕ್ಷಣ ಕಪ್ಪಗಾಗ್ಬಿಡ್ತಾಳೆ, ಆಗೋಕ್ಕಾಗಲ್ಲ ಹಂಗಂತ ಬೈತಾಳೆ. ಹಂಗಂತ ಹೇಳಿದರೆ ನನಗೆ ಗೊತ್ತು ಅವಳು ಅವ್ರು ನಡ್ಕೊಳ್ಳೋ ರೀತಿ. 24 ಗಂಟೆ ಎಲ್ಲ ಇಷ್ಟು ವರ್ಷ ಏನೋ ಎತ್ತು ಸಾಕಿ ಒಂದು ಕ್ಷಣ ಬರ್ದಂಗೆ ಅವಳನ್ನ ಹಂಗೆ ನೋಡ್ಬಿಟ್ಟಿದ್ದೀನಿ. ಅವಳೆಲ್ಲ ಒಂದು ಅವಳು ಸುಮ್ಮನೆ ಸಪ್ಪಗಿದ್ರು ನಂಗೆ ಗೊತ್ತಾಗುತ್ತೆ ಯಾಕೆ ಬೇಜಾರಾಗಿದ್ದಲ್ಲ ಏನಾಯ್ತು ಅಂತ. ಫುಲ್ಲು ನನಗೆ ಬಯೋಡಾಟ ಗೊತ್ತು ನನಗೆ. ಹಂಗಾಗಿ ಓಕೆನಾ, ಇವಾಗ ಹೋಗ್ಬಿಟ್ಟು ಹಾಲು ತೊಗೊಂಬರ್ಬೇಕು. ಅದಕ್ಕೋಸ್ಕರ ಜರ್ಕಿ ಹಾಕ್ಕೊಂಡೆ ಈ ಒಂದು ಡ್ರೆಸ್ಸಲ್ಲೇ ನಾನು ವೀಡಿಯೋ ಮಾಡಿದ್ದು. ಇವಾಗ ಹಾಲು ತೊಗೊಂಬರ್ಬೇಕು, ಬ್ಲೂ ತೊಗೊಂಬರ್ಬೇಕು, ತಲೆನೋವು ಇದೆ, ಹೆಡ್ಡೇಕಿದೆ. ಹಾಲು ತೊಗೊಂಬರ್ಬೇಕು, ಮೈಸೂರಿಲ್ಲ ತೊಗೊಂಬರ್ಬೇಕು, ಸಣ್ಣ ಪುಟ್ಟ ಐಟಮ್ಸ್ ಇಲ್ಲ ತೊಗೊಂಬರ್ಬೇಕು. ಆದರೆ ವಿಧಾನ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ ಫ್ರೆಂಡ್ಸ್. ಓಕೆನಾ, ಅದಕ್ಕೆ ನಾಳೆ ಎಲ್ಲ ಉಪ್ಪಿನಕಾಯಿಗೆ ಗೋಶ್ ಅಂತ ಹಾಕ್ತೀನಿ. ಹಾಕ್ಬಿಟ್ಟು ಹಾಕ್ವಾಗ ತೋರಿಸ್ತೀನಿ ನೋಡೋಣ. ಇವತ್ತು ಏನು ಗೊತ್ತಾ, ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇ. ಅಲ್ಲಿ ನೋಡಿ, ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದು ಸ್ವಲ್ಪ ಹಾಕಿದ್ದೀನಿ. ಅದು ಎಷ್ಟು ದಿನ ಬಾಳಿಕೆ ಬರುತ್ತೆ ಗೊತ್ತಿಲ್ಲ. ತುಂಬ ಸಣ್ಣ ಮಾವಿನಕಾಯಿ. ನಾನು ಕೇಳಿದೆ, ಅಲ್ಲಯ್ಯ ಇವು ಇಷ್ಟು ಮಾವಿನಕಾಯಿ ಸಣ್ಣವಿದಾವಲ್ಲ, ಇವ್ನು ಉಪ್ಪಿಗೆ ಹಾಕೋಕ್ಕಾಗುತ್ತಾ ಅಂದರೆ, ಹಾಕ್ಬೋದು ಕಣಮ್ಮ, 40 ರೂಪಾಯಿ kg ಅಂತಂದ್ರು. 30 ರೂಪಾಯಿ ಮಾಡಿ ಏನೋ ತೊಗೊಂಡು 30-20 ರೂಪಾಯಿ ಮಾಡಿ ತೊಗೊಂಬಂದೆ. 30 ರೂಪಾಯಿ ಅನಿಸುತ್ತೆ ಮೋಸ್ಟ್ಲಿ, 20 ರೂಪಾಯಿ ಮಾಡಿ ಕೊಟ್ಟರು ಅನ್ಸುತ್ತೆ. ಆಗ್ತದೆ. ಅದಕ್ಕೂ ಸ್ವಲ್ಪ ತೋತಪುರಿ ಇದ್ವು, ಕಾಯಿ ಉಟ್ಟು ತಿಂತಾಳೆ ಅಂತ ತಂದಿಟ್ಟಿದ್ದೆ, ಅವ್ರು ತಿಂದಿಲ್ಲ. ಸ್ವಲ್ಪ ಹೆಚ್ಚಿಟ್ಟಿದ್ದೀನಿ ನೋಡಿ. ಮಾವಿನಕಾಯಿ ಇದು ಉಪ್ಪಿನಕಾಯಿ ಅಥವಾ ಉಪ್ಪಿನಕಾಯಿ ತುಂಬ ಇಷ್ಟ ಆಗುತ್ತೆ. ಉಪ್ಪು ಖಾರ ಹಾಕಿಟ್ಟಿದ್ದೀನಿ. ವಾವ್, ತೋತಪುರಿ ಉಪ್ಪು ಖಾರ ಹಾಕತ್ತೀನಿ, ಎಷ್ಟು ಸಾಕತ್ತಿರುತ್ತೆ ಗೊತ್ತಾ. ಮಾವಿನ ತಕ್ಕು ಮಾಡಬೇಕು ಅಂತಿದ್ದೀನಿ, ಮಾಡ್ದಕ್ಕಂತ ಶೇರ್ ಮಾಡ್ತೀನಿ. ಬರೀ ಇನ್ನೊಂದು ತೋರಿಸ್ತೀನಿ ಏನು ಅಂತ. ಕಿಟ್ಕಿ ಹಾಕ್ಬೇಡ, ಬರೀ ಕಿಟ್ಕಿ ಹಾಕ್ಬೇಡ, ಶೆಕೆ ಎಲ್ಲಿ ಬಿಡು, ಓಪನ್ ಇರಲಿ. ನೋಡಿ ಫ್ರೆಂಡ್ಸ್, ಕಿಟ್ಕಿ ಹಾಕ್ತೈತಿ ಕೋತಿ ಬಿಟ್ಟಿದ್ದು. ನೋಡಿ ಫ್ರೆಂಡ್ಸ್, ಹೇಗಿದೆ, ಚೆನ್ನಾಗಿದೆಯಾ? ಫೈನಲಿ ಇದನ್ನು ನಾವು ಇವಾಗ ಅಂಟಿಸಿದ್ವಿ, ಈ ಜಾಗದಲ್ಲಿ ಅಂಟಿಸಿದ್ವಿ. ಇನ್ನೂ ಸ್ವಲ್ಪ ಕೆಳಗಿರಬೇಕಿತ್ತು ಅನ್ಸುತ್ತೆ. ಐ ಥಿಂಕ್ ಸ್ವಲ್ಪ ಕೆಳಗಡೆ ಇರಬೇಕಿತ್ತು, ಇಲ್ಲ ಅಲ್ಲ ಇರಬೇಕೇನೋ ಗೊತ್ತಿಲ್ಲ. ಬಾಯ್ ಹೇಳ್ತಿದ್ದಿ. ಅಂಗಡಿಗೆ ಹೋಗಿ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ನಾವು ಹೋಗಿ ಬಂದೆ ನೋಡಿ, ತೊಗೊಂಬಂದೆ. ಹಾಂ ನೋಡಿ, ಏನಂತಂದರೆ ಗೊತ್ತಾ, ಹಾಲು ತೊಗೊಂಬಂದೆ. ಹಾಲು ನೋಡಿ, ಇದು ಸಸೆಕ್ಸಲ್ಲು ಚೇಂಜ್ ಇಲ್ಲ ಅಂತ ಚಾಕ್ಲೇಟ್ ಕೊಟ್ಟರು. ನೋಡಿ, ಎಸೆಸಲ್ಲು ಸೋಪ್. ಫ್ರೆಂಡ್ಸ್, ಇವಾಗ ಜ್ಯೂಸ್ ಕುಡಿಬೇಕು. ಕಾಫಿ ಏನು ಕುಡಿಯೋದು, ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ನಮ್ಮ ಕೂಕು ಇಲ್ಲಿ ಇಟ್ಟಿದ್ದಾಳೆ. ನೋಡಿ, ಇದನ್ನು ಕುಡಿಬೇಕು ಇವಾಗ. ಹಾಕ್ಕೊಂಡು ಜ್ಯೂಸ್ ಕುಡಿದು ನೆಕ್ಸ್ಟ್ ಸಿಗ್ತೀನಿ. ಅಲ್ಲ, ಜ್ಯೂಸ್ ಕುಡಿದು ನೆಕ್ಸ್ಟ್ ಸಿಗ್ತೀನಿ ಅಂತಂದೆ. ಹೋಗಿ ತಗೊಂಬ ಜ್ಯೂಸ್. ಅರ್ಧ ಲೋಟ ಸಾಕು. ಅದು ಬೇಡ, ಮಾಮೂಲಿ ಗ್ಲಾಸ್ ನೀಟಾಗಿ ಕುಡಿಯೋಕ್ಕಾಗಲ್ಲ. ಅದೆಲ್ಲ
ಹಾಲು ತಗೊಡು ಯಾರು ಗಾಬರಿ ಆಗೋಣ. ಮಾತಾಡ್ತೀನಿ ಅದು ಊರಿಗೆ ನಾಳೆ ಊರಿಗೆ ಹೋಗ್ತೀವಿ ಅನ್ಬೇಕಾದ್ರೆ ನಾನು ನೈಟು ಏನು ಮಾಡಿದೆ ಉಪ್ಪಿಟ್ಟು ಮಾಡಿಬಿಟ್ಟಿದ್ದೆ. ಅದೇನು ಮಾಡೋದು ಅದು ಇಷ್ಟು ಬಿಟ್ಬಿಟ್ಟಿತ್ತು. ಅವತ್ತೆಷ್ಟು ನಾನು ಬಾಕ್ಸ್ ಇಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಹೋಗುವಾಗ ನಾಳೆ ಊರಿಗೆ ಹೋಗ್ತೀವಿ ಏನು ತಿನ್ನಲ್ಲ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಬಿಸಾಕೋಕ್ಕೆ ಮನಸ್ಸೇ ಬರಲ್ಲ. ಅವತ್ತಿಗೆ ಲಾಸ್ಟ್ ಒಂದು ವಾರ ಮೇಲೆ ಊರಿಂದ ಬಂದಾದ್ಮೇಲೆ ಒಂದು ವಾರ ತೆಗ್ದೆ. ಅದು ತಿನ್ನೋಕ್ಕಾಗಲ್ಲ. ಫ್ರಿಜ್ಜಲ್ಲಿ ಅನ್ನನೇ ಆಗಿಟ್ಟು ತಿನ್ನೋಕ್ಕಾಗಲ್ಲ. ಬಟ್ ಅದೇ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ತುಂಬ ಕಾಲು ನೋವು ಸುಸ್ತು ಈ ಥರ ಎಲ್ಲ ಇರುತ್ತಲ್ಲ. ಹಂಗಾಗ್ಬಿಟ್ಟು ಒಂದು ಟೈಮ್ ನಾಳೆ ಅಡುಗೆ ಮಾಡೋಂಗಿಲ್ಲ ನಾನು ಅಂತೇಳ್ಬಿಟ್ಟು ಏನು ಮಾಡ್ತೆ, ಅಕ್ಕಿ ಜಾಸ್ತಿ ಅನ್ನ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಬೆಳಗ್ಗೆ ಅದನ್ನ ಬಿಸಿ ಮಾಡ್ತೀನಿ ಅಷ್ಟೇ. ಬಿಟ್ಟರೆ ಒನ್ ಡೇ ಮೇಲೆ ನಾನು ಇಡೋದೇ ಇಲ್ಲ. ಅಂದರೆ ಅರ್ಧ ಡೇ ಮೇಲೆ ಇಡೋದೇ ಇಲ್ಲ. ನೈಟ್ ಮಾಡಿದ ಬೆಳಗ್ಗೆ ಖಾಲಿ ಮಾಡಿಬಿಡ್ತೀನಿ. ಮತ್ತೆ ತಿರ್ಗಿ ನಾಡ್ದು ರಾತ್ರಿ ಆ ಥರ ಎಲ್ಲ ಉಳಿಯಲ್ಲ. ಆ ಥರ ಅವತ್ತು ಹಂಗೆ ಉಪ್ಪಿಟ್ಟು ಇಟ್ಟು ಹೋಗ್ಬಿಟ್ಟೆ. ಬಿಸಿ ಬಿಸಿ ಉಪ್ಪಿಟ್ಟು ಹೆಂಗೆ ತಿನ್ನೋಕ್ಕೂ ಆಗ್ತಾಯಿಲ್ಲ, ಬಿಸಾಕೋಕ್ಕೂ ಆಗ್ತಾಯಿಲ್ಲ. ಎಷ್ಟು ಜಾಸ್ತಿ ಬಿಟ್ಟು ಹಂಗಾಗ್ಬಿಟ್ಟು ಅವತ್ತಿಗೆ ಲಾಸ್ಟ್ 1 ತಿಂಗಳಾಯ್ತು ಉಪ್ಪಿಟ್ಟೇ ಮಾಡಿಲ್ಲ. ಉಪ್ಪಿಟ್ಟು ತುಂಬ ಸ್ವಲ್ಪ ಸ್ವಲ್ಪ ಉಪ್ಪಿಟ್ಟು ಅಂತಲ್ಲ, ಯಾವುದೇ ಅಡುಗೆಲಿ ಸ್ವಲ್ಪ ಸ್ವಲ್ಪ ಮಾಡಿದಾಗ ಚೆನ್ನಾಗಾಗುತ್ತೆ. ಹೌದು. ಕೆಲವೊಂದ್ಸಲ ಜಾಸ್ತಿ ಮಾಡಿದಾಗ ಚೆನ್ನಾಗಿರುತ್ತೆ. ಜಾಸ್ತಿ ಮಾಡೋದ್ಸಲ ಏನಾಗ್ಬಿಡುತ್ತೆ ಅಂದರೆ ಜಾಸ್ತಿ ಜನಕ್ಕೆ ಮಾಡ್ತಾರಲ್ಲ, ಒಂದು 15-20 ಜನಕ್ಕೆ ಅಡುಗೆ ಮಾಡ್ತಾರಲ್ಲ, ಅವಾಗ ಚೆನ್ನಾಗಿರುತ್ತೆ. ಕೆಲಸ ಕಮ್ಮಿ 2-3 ಅಡುಗೆ ಮಾಡಿದಾಗ ಚೆನ್ನಾಗಾಗುತ್ತೆ ಕೆಲವೊಂದು ಸತಿ. ಕೆಲವ್ರು ಹೇಳ್ತಾರೆ ಏನು ಗೊತ್ತಾ, ಅಯ್ಯೋ ಇಬ್ಬರೇ ಇದೆ ಹೆಂಗೆ ಅಡುಗೆ ಮಾಡ್ಕೊಂಡು ಹೆಂಗಿರ್ಬೋದು ಆರಾಮಾಗೆ, ಅವ್ರಿಗೆ ಏನು ಖರ್ಚೇ ಇರಲ್ಲ ಅಂತೇಳಿ ಎಲ್ಲದೂ ತರಲೇಬೇಕು. ಯಾವುದು 1 ರೂಪಾಯಿಗೆ 2 ರೂಪಾಯಿಗೆ ಏನು ಕೊಡಲ್ಲ. ಒಂದು ಸಾಸಿವೆ ತರಬೇಕು, ಸಾಸಿವೆ ಇಲ್ಲ ಇವತ್ತು ಖಾಲಿಯಾಗಿದೆ. ಇವತ್ತು ತರಬೇಕಲ್ಲ ಸ್ವಲ್ಪ ಐಟಮ್ಸು. ಒಂದಿಲ್ಲ ಅಂದ್ರೂ ಕೂಡ ಒಂದು ಪ್ಯಾಕಿಗೆ ಏನು ಬೆಲೆ ಕೊಡಬೇಕು ಅಷ್ಟೇ ಕೊಡಬೇಕು. ಒಂದಷ್ಟು ಜನ ಇದ್ರೂ ತಗೊಂಬರ್ಲೇಬೇಕು. ಅಷ್ಟೇ 1 ರೂಪಾಯಿ 2 ರೂಪಾಯಿ ಕೊಡ್ತಾರ. ಎಲ್ಲದೂ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಮತ್ತು ಚಕ್ಕೆ ಲವಂಗದಲ್ಲಿ ಇವಾಗ ಒಂಥರ ಬರುತ್ತೆ, ಒಂಥರ ಅದು ಹೆಂಗಿರುತ್ತೆ ಅದು ಹುಳು ಥರ ಇರುತ್ತೆ. ಅದು ತೋರಿಸ್ತೀನಿ ನೆಕ್ಸ್ಟ್ ಆವಾಗ ಇವತ್ತು ತೊಗೊಂಬರ್ಬೇಕು. ಅದು 1 ವಾರ ಆಯಿತು ಖಾಲಿಯಾಗಿ ಪಲಾವೇ ಮಾಡಿಲ್ಲ ನಾನು. ಬಟ್ ಎಲ್ಲ ತೊಳೆದು ಸಾಕಾದಂಗೆ ಆಯಿತು. ಬೆಳಗ್ಗೆ ಗಂಜಿ ಕುಡಿದ್ವಿ. ನಾನು ನನ್ನ ಮಗಳು ಇವಾಗ ಹೊಸ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀವಿ. ಗಂಜಿ ಕುಡಿತಾ ಇದ್ದೀವಿ. ಅನ್ನೋದು ಶಕ್ತಿತ್ವಾಗಿರುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಅದಾದ ನಂತರ ಬಿಸಿ ಬಿಸಿ ನೀರು ಕುಡಿತಾ ಇರೋಣ. ನಮ್ಮ ಆಶಾ ಬಿಸಿ ನೀರು ಕುಡಿತಾ ಇದೆಯಲ್ಲ? ಇಲ್ಲಪ್ಪ, ಬಿಸಿನೀರು ಕುಡಿದು ತುಂಬ ಒಂದೆರಡು ದಿನ ಬಿಸಿನೀರು ಕುಡಿದೆ. ನೆಗಡೆ ಆಗಿತ್ತು ಸ್ವಲ್ಪ. ಫ್ಯಾನ್ ಉಡಿಸ್ಬಿಟ್ಟೆ ಅಷ್ಟೊತ್ತಿಗೆ ನೆಗಡೆ ಧೂಳು ಇಬ್ಬರಿಗೂ ನೆಗಡೆ ಆಗ್ಬಿಡಿ. ಆಶೆ ಕಿಚ್ಕಿಚ್ಚಾಗ ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೆ ನೆಗಡೆನೇ ಆಗೋಗ್ಬಿಟ್ಟಿದ್ದು. ಇನ್ನೂ ಮೂಗಲ್ ಮಾತಾಡ್ತಾ ಇದ್ದೀನಿ. ದವಾಖಾನೆ ವಾಯ್ಸು ಮೂಗಲ್ ಬರುತ್ತೆ ಹಂಗೆ. ಅದಾದ ಕೂಡಲೇ ಬಿಸಿ ನೀರೇ ಕುಡಿದ್ಬಿಟ್ಟೆ. ಒಂದಿನ ಏನು ಗೊತ್ತಾ, ನೈಟ್ ಅಷ್ಟೇ ಕುಡಿತಾ ಡೇ ಕುಡಿತಾ ಇರಲಿಲ್ಲ. ಬಿಸಿ ಯಾರು ಕುಡಿತಾರೆ ಈ ಒಂದು ಸಮ್ಮರಲ್ಲಿ? ಅಪ್ಪ ತಣ್ಣೀರೊಳಗೆ ಈಜೊಡಿತಾ ಇದೆ. ಹಂಗೆ ನಿದ್ದೆ ಮಾಡೋದಾಗಿರುತ್ತೆ. ಈಜೊಡಿತಾ. ಹೌದು. ಸ್ವಿಮ್ಮಿಂಗ್ ಪೂಲಲ್ಲಿ ಯಾಕೆ ಇಷ್ಟ ಅಡುಗೆ ಮಾಡ್ತಿದ್ಯಾ, ಏನು ಯುದ್ಧ ಮಾಡಿದ್ಯಾ? ಯುದ್ಧ ಮಾಡೋದಾಗ ಅದಕ್ಕೆ ಗಂಡ್ಮಕ್ಳಿಗೆ ಯುದ್ಧ ಮಾಡೋದು ಹೆಣ್ಮಕ್ಳಿಗೆ ಅಡುಗೆ ಮನೆಗೆ ಮಾಡೋಕ್ಕೆ ಹತ್ತಬೇಕು. ಯಾಕಂದರೆ ಅದು ಒಂದು ಯುದ್ಧದ ಸಮಾನ. ಈ ಗಂಡ್ಮಕ್ಳುಗಳು ಎಲ್ಲೋ ಒಂದು ಟೈಮಲ್ಲಿ ಯುದ್ಧ ಮಾಡ್ಬೇಕಾದ್ರೆ ನಿಂತ್ಕೊಂಡು ಅಂದರೆ ನಾವು 20 ಮಾಡಿ ಅಂತಾನೆ ಇರ್ತೀವಿ. ನಿಮಗೆ ಜೋಕ್ ಕಾಣತ್ತಲ್ಲ, ಇದು ನಗಲಿ ಅಂತಾರೆ ನಾನು ಇದು ಹೇಳಿದ್ದು. ಬಟ್ ಆದ್ರೆ ಫ್ಲೋರ್ ಬಂದ್ಬಿಡ್ತು. ನಂಗೆ ಗೊತ್ತಿಲ್ಲ, ರಿಯಾಲಿಟಿನೇ ಹೇಳೋದು, ಜೋಕ ಕಾಣುತ್ತೆ. ಹೌದೌದು, ಇದು ನಿಜ ತಾನೆ. ನೋಡಿ ಯುದ್ಧ ಮಾಡ್ತಾ ಇದ್ದೀನಿ. ಒಗ್ಗರಣೆ ಮೂಲಕ ರಿಯಾಕ್ಷನ್ ಮಾಡ್ತಾರೆ. ಚಟ್ಪಟ್ ಅಂತ ಸೊಂಡು ಬರುತ್ತಲ್ಲ, ಅದೇ ಹೇಳೋದು ಮಾತಾಡೋದು. ಯುದ್ಧ ಅಂದ್ರೆ ಈ ತರ ಯುದ್ಧ ಮಾಡೋದು ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಯುದ್ಧ ಮಾಡಿಸ್ಕೊತಾ ಇಲ್ಲ ಪದಗಳು. ಹಾ ಹೂ ಹೂ ಹಾ ಹಾ ಹೂ ಹಾ. ಕರಾಟೆ ಅಂತ ಯುದ್ಧ ಅಲ್ಲ, ಕರಾಟೆ ಯುದ್ಧ ಎಲ್ಲ ಒಂದೇ. ಹೂ ಹೂ ಹಾ ಈ ತರ ಯುದ್ಧ ಮಾಡೋದು. ನಕ್ರ ಚೆನ್ನಾಗಿ ಏನೇನು ಇವೆಲ್ಲ ರಿಮೂವ್ ಮಾಡ್ಕೊಂಬಿಡಿ. ಬ್ಯಾಕ್ ಕ್ಯಾಮ್ರಾ ಹಿಡಿತೀವಿ, ಹೆಂಗ್ ಹಿಡಿತೀವಿ ಗೊತ್ತಿಲ್ಲ. ಇದೆ ಫಸ್ಟ್ ಟೈಮ್ ಎತ್ತಲಾಗಿ ಹಿಡಿತಾಳೆ. ಅವಳು ಹಾಕ್ತಾಳೆ ಸೈಡ್ ನೋಡ್ರಿ. ಈ ಉಲ್ಟಾ ಪಟ್ಟ ಹಿಡಿತಾ ಇದ್ದಾರೆ. ಹೌದು, ಅಂದ್ರೆ ಫ್ರಂಟ್ ಕ್ಯಾಮ್ರಾ ಅಲ್ಲ, ಬ್ಯಾಕ್ ಕ್ಯಾಮ್ರಾ ಹಿಡಿತಾ ಇದೆ. ಅದು ಯಾವ ಕಡೆ ಹಿಡಿತೀವಿ ನಾವು, ಹೆಂಗ್ ಗೊತ್ತಿತ್ತು ಇಬ್ರು ಕ್ಯಾಪ್ಚರ್ ಹಾಕಿದ್ವೋ ಇಲ್ಲ ಗೊತ್ತಿಲ್ಲಪ್ಪ. ಅಜಾವೆ ಮಾವಿನಕಾಯಿ ಹೆಂಗಿದಾವೆ? ಇಷ್ಟು ಸೈಡವು ₹1 ಒಂದಾ? ಆಮೇಲೆ ಮಾಡ್ತೀನಿ ಬಿಡಮ್ಮ. ನೋಡಿ ಎಷ್ಟಿದಾವೆ. ₹1 ಕಾಣ್ತೈತಾ? ಅಮ್ಮ ಕೆಜಿ ಎಷ್ಟು ಹೇಳ್ತಾರೆ ಈ ದಪ್ಪಕಾಯಿ? ಕೆಜಿ ₹50 ಹೇಳ್ತಾರೆ. ಬರುತ್ತಾ ಈ ತಿಂದ್ರೆ ಅದು ಟೇಸ್ಟ್ ಇರುತ್ತಾ? ತಿನ್ ನೋಡಮ್ಮ, ತಿನ್ ನೋಡಮ್ಮ. ತಿಂದ್ರೆ ಇದು ಹುಳಿ ಎಲ್ಲ ಇರುತ್ತಾ? ಹುಳಿ ಇರಲ್ಲ. ಮತ್ತೆ ಇಷ್ಟು ಚಿಕ್ಕದೇನು
ಯಾರು ತೊಂದರೆ ಕೊಟ್ಟಿದ್ರೆ ಇಕ್ಕೆ ನಾನೇನು ಎಲ್ಲಿಗೆ ಹೋಗಲ್ಲಮ್ಮ ಕೇಳಕ್ಕೆ ಬೇಡವ ತಿನ್ನಾಗ ಚೆನ್ನಾಗಿರಲ್ಲ ತಿನ್ನ ಒಂದು ಹಂಗೆ ತಿಂದ್ಬಿಡು ತಿನ್ನಮ್ಮ ಏನು ದುಡ್ಡು ಕೊಡ್ಬೇಡ ಏನು ಬೇಡ ನಿಮ್ ಲಾಸ್ ಆಗಲ್ವಾ ಆಗ್ಲಿ ಅಯ್ಯೋ 1 ರೂಪಾಯಿ ಚೇಂಜ್ ಐತಾ ಏನು ಬೇಡ ತಿನ್ನಮ್ಮ ಅದೇ ಅವ್ರಿಗೆ ಗೊತ್ತು ನಾನು 20 ಕಡೆ ಓಡಾಡ್ತಾ ಇರ್ತೀನಿ ಹೌದಾ ಅಜ್ಜರು ಮಾವಿನಕಾಯಿ ತಿನ್ನಮ್ಮ ಹಾಗೆ ಫ್ರೀ ಬೇಡ ನನಗೆ ದುಡ್ಡು ಕೊಡ್ಬೇಡ ಅಂತಂದರು ಅದಕ್ಕೋಸ್ಕರ ಹಾಗೆ ತಗೋಬಂದೆ. ಅಯ್ಯೋ 1 ರೂಪಾಯಿ ಅವರಿಗೆ ಗೊತ್ತು ಇಲ್ಲ 1 ರೂಪಾಯಿ ಅಂತ ಅದು ಹಂಗೇನು ದುಡ್ಡೇ ಕೊಬೇಡ 20 ಕಡೆ ಓಡಾಡ್ತಾ ಇರ್ತೀವಲ್ಲ 1 ರೂಪಾಯಿ ಒಂದಲ್ವಾ ನನಗೆ ಯಾವಾಗಲೂ ಅಲ್ಲೇ ಕಾಯಿ ತೊಗೊಳೋದು ಅದಕ್ಕೆ ಅವ್ರನ್ನ ತೊಗೊಂಡೋಗಬಂದ್ರೆ ಅಷ್ಟೇ ಅವ್ರೇನು ನಾನು ಕಾಣ್ತಿರಲೇನಂತಲ್ಲ ಹಂಗಾಗಿ ಇವಳಿಗೆ ತುಂಬ ಇಷ್ಟ ಅಲ್ಲವಾದ ಪರ್ಚೇಸ್ ಅವರು ಅದಕ್ಕೆ ಹಂಗೆ ಹೇಳಿದ್ರು ಅಷ್ಟೇ 1 ರೂಪಾಯಿ ನಾನೇ ಕೊಡ್ದಂಗೆ ನನಗೆ ಇಷ್ಟ ಬರ್ತಾ ಇರಲಿಲ್ಲ ಪರ್ಚೇಸೆಲ್ಲ ಕೊಟ್ಟರು ಫೋನ್ಪೇ ಮಾಡೋಣ ಅಂದರೆ ಮತ್ತೆ ಹೋಗ್ಬಿಡ್ತು ಹೋಗುವ ಇನ್ನೊಂದ್ಸಲ ಯಾವಾಗಾದ್ರೂ ಹಂಗಾಗಿ ಹೇಗೋ ಗೊತ್ತಿಲ್ಲ ನಮ್ಮ ಮುಖಕ್ಕೆ ಮಾಯ್ಶ್ಚರೈಸರು ಹಾಕಿಲ್ಲ ಏನು ಹಾಕಿಲ್ಲ ಯಾಕೆಂದ್ರೆ ನಮ್ಮ ಕೂಕು ಸಪ್ಪ ಮುಖ ಮಾಡ್ಕೊಂಡು ಅದೇ ಮಲ್ಕೊಂಬಿಟ್ಟಿದ್ಲು ಏನಾದರೂ ಒಂದು ಚೂರು ಹೇಳ್ಬಿಟ್ರೆ ಅಳ್ಕೊಂಡು ಸುಮ್ಮನೆ ಹೆಂಗೆ ಗೊತ್ತಾ ಏನೋ ಗುಡ್ಗು ಸಿಡ್ಲು ಬಂದಂಗೆ ಬರುತ್ತಪ್ಪ ಅದಕ್ಕೆ ನಮ್ಮ ಆಶಾ ನಮ್ಮಮ್ಮ ಬೈದ್ಬಿಟ್ಲು ನನ್ನ ಏನೇನೋ ವಿಷಯ ತಗೊಂಡು ಕೂತ್ಕೊಂಡ್ಬಿಡ್ತಾಳೆ ಅಂತ ಬೇಜಾರು ಮಾಡ್ಕೊಂಡು ಬರಲಿಲ್ಲ ಮತ್ತು ತಿರ್ಕೊಂಡು ಅರ್ಧ ಗಂಟೆ ಸುಮ್ಮನೆ ಕೈ ಬಿಟ್ಬಿಟ್ಟೆ ಯಾವಾಗ ಸರಿ ಆಗಲಿ ಅಂತ ತಲೆ ಬಸ್ಕೊಂಡು ಮುಖ ತೊಳ್ಕೊಂಡು ರೆಡಿಯಾಗಿದ್ಲು ಬಟ್ಟೆ ಹಾಕೋದು ಟೈಮಲ್ಲಿ ನಾನು ಬರಲ್ಲ ನಾನು ಹೋಗೋಣ ಅಂತ ಬಟ್ಟೆ ತಗೊಂಡು ಬೀರ್ ಇಟ್ಬಿಟ್ಟು ಸುಮ್ಮನೆ ಹಾಕೊಂಡ್ಬಿಟ್ಲು ಹೋಗಿ ನಾನು ಅವಾಗ ಒಂದು ಅರ್ಧ ಗಂಟೆ ಕೈ ಬಿಟ್ಬಿಟ್ಟು ಸುಮ್ಮನೆ ಅದೇ ಪಾಪ ಎಲ್ಲೂ ಹೊರಗಡೆ ಬರಲ್ಲ ಅವಳೇ ನಿಂಗೆ ಅಂದು ಅಂತ ನಾನು ಗಾಡಿ ತಗೊಂಡು ಬಂದಿದ್ರೆ ನನಗೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಬಂದರೆ ಪಾಪ ಅವಳು ಬೇಜಾರು ಎಲ್ಲೂ ತಿರ್ಗಾಡಲ್ಲ ಅದೇ ಒಳ್ಳೆ ಬರ್ತಾಳೆ ನಾನು ಬರ್ತೀನಿ ಹೊರಗಡೆ ಬರ್ತೀನಿ ನಾನು ಕೂಡ ಓಡಾಡಬೇಕು ಅಂತ ಹಾಗೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಮತ್ತೆ ಹೊರಟ್ಲು ಹಂಗೆ ಸಮಾಧಾನ ಹೇಳಿದೆ ಹಿಂಗಲ್ಲಮ್ಮ ಬರಮ್ಮ ಹೋಗೋಣ ಬಾರಮ್ಮ ಬೆಣ್ಣಮ್ಮ ಅಂದೆ ಅಲ್ಲ ಹೋಗಿ ಇವಾಗ ಐಬ್ರೋ ಮಾಡಿಸ್ಬೇಕು ಐಬ್ರೋ ಮಾಡಿಸ್ಬೇಕು ಸ್ವಲ್ಪ ಏನೋ ಒಂದು ಐಟಮ್ಸ್ ತಗೋಬೇಕು ಕಸ್ಟರ್ಡ್ ಪೌಡ್ರ್ ತೊಗೋಬೇಕು ಮಿಲ್ಕ್ ಮೇಡ್ ತೊಗೋಬೇಕು ಏನೋ ತೊಗೋಬೇಕು ಸಣ್ಣ ಪುಟ್ಟ ಗೋಧಿ ಹಿಟ್ಟು ರಾಗಿ ತೊಗೋಬೇಕು ಹಾಗಾಗಿ ಬಂದ್ವಿ ಹಿಂಗೆ ಹೋಗೋಣ ನಿಶಬ್ದ ಇರಲ್ಲ ಹೋಗ್ಬೋದು ಹಿಂಗೆ ಹೋಗ್ಬೋದು ಇಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಲ್ಲ ಅಲ್ಲಿ ರೋಡಲ್ಲಿ ಮೇನ್ ರೋಡಲ್ಲಿ ಬಂದರೆ ವೆಹಿಕಲ್ ಸೌಂಡು ಇಲ್ಲ ಮಾತಾಡಿದ್ರು ಹಾಗಾಗಿ ಗಲ್ಲಿ ಒಳಗಡೆ ಬಂದ್ವಿ ಇದೇನು ಅಂಥ ದೊಡ್ಡ ಗಲ್ಲಿ ಅಲ್ಲ ಸಿಂಪಲಾಗಿ ಹಿಂಗೆ ನಾರ್ಮಲಾಗಿ ಓಡಾಡ್ಬೋದು ನೋಡಿ ಈ ಕಡೆ ಒಂದು ಗಲ್ಲಿ ಇದೆ ಅಲ್ಲೂ ಕೂಡ ಮಾತಾಡಿದ್ರೆ ಭಾಳ ವಾಯ್ಸ್ ಪೊಲ್ಯೂಷನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದರೆ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ವೀಡಿಯೋ ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ಆವಾಗಲೂ ಏನೋ ಮಾತಾಡ್ತಾ ಕಟ್ ಮಾಡ್ತೀನಿ ಸರ್ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅದು ಏನಂತ ನೋಡಿ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡ್ತೀನಿ ಏನೋ ಹೇಳ್ತಿದ್ದೆ ಓಕೆ ಬಾಯ್ ಐಬ್ರೋ ಮಾಡಿಸ್ಬೇಕು ಮತ್ತು ಅಂಗಡಿಗೆ ಹೋಗ್ತಿದ್ದೀನಿ ಬಾಯ್ ಇಲ್ಲ ಸುಮ್ಮನೆ ಎಷ್ಟು ಅದರಲ್ಲಿ ಇಲ್ಲೋಡು ಎಲ್ಲ ನೋಡಿ ಡೇಟ್ಸ್ ತೊಗೊಂಡ್ರೆ 110 ರೂಪಾಯಿ ಒಂದು ತೊಗೊಂಡ್ರೆ ಒಂದು ಫ್ರೀ ತೊಗೊಳ್ತಾ ಇದ್ದೀನಿ ಒಂದು ಕಸ್ಟರ್ಡ್ ಪೌಡರ್ ತೊಗೊಳ್ತಾರೆ ಹಾಗೆ ಬೇಕು ಗೋಧಿ ಹಿಟ್ಟು 1 kg ಆಶೀರ್ವಾದ್ ಗೋಧಿ ಹಿಟ್ಟು 1 kg ರಾಗಿ ಹಿಟ್ಟು 1 kg ಮಿಲ್ಕ್ ಮೇಡ್ ಇದೆಯಾ ಚಿಕ್ಕದು ಮಿಲ್ಕ್ ಮೇಡ್ ರಸಗುಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ನನ್ನ ಮಗಳು ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀವಿ ಐಬ್ರೋ ಮಾಡಿಸ್ಬೇಕಾಗಿತ್ತು ಇಬ್ಬರು ಕೂಡ ತುಂಬ ದಿನ ಆಗೋಯ್ತು 1.5 ತಿಂಗಳು ಮೇಲಾಗ್ಬಿಡ್ತು ತಿಂಗಳ ಮಾಡಿಸಿದ್ರೆ ಐಬ್ರೋಸ್ ಎಲ್ಲ ಚೆನ್ನಾಗಿ ಬರ್ತವೆ ಗ್ರೋತ್ ಆಗ್ತವೆ ಕಾರಣಾಂತರಗಳಿಂದ ಬರೋದಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ದೂರ ಮನೆ ಮಾಡಿಬಿಟ್ಟಿದ್ದೀವಲ್ಲ ಹಂಗಾಗ್ಬಿಟ್ಟು ಬರೋದಕ್ಕಾಗಲಿಲ್ಲ ಇವಾಗ ಹಂಗೆ ಐಟಮ್ಸ್ ತೊಗೋಬೇಕಾಯಿತು ಸ್ವಲ್ಪ ಸಣ್ಣ ಪುಟ್ಟದು ಹಾಗಾಗಿ ಬಂದ್ವಿ Starting price of 1000 rupees, tension basic but shade ಮಾತ್ರ ಹಾಕಿ ಪಾಲಿಶ್ ಮಾತ್ರ ಸಾಕು ಅಂತ 1000 ರೂಪಾಯಿ 1500 2000 ಪಾಲಿಶ್ ಮಾಡಿದ್ರೆ ಎಷ್ಟು ದಿನ ಇರುತ್ತೆ ಅದು ಅಲ್ಲ ಒಂದು 6 ತಿಂಗಳು ಬರುತ್ತಾ ವರ್ಷ ಬರುತ್ತಾ ಹೋಗೋದೇ ಇಲ್ಲ
ಫೇಶಿಯಲ್ ಒಂದೈತೆ, ಕ್ಲೀನಪ್ ಒಂದೈತೆ, ಐಬ್ರೋಸ್ ಬೇರೆ ಇದ್ದಾವೆ. ಎಲ್ಲಿದೆ ಏನು ಬೇಡಕ್ಕ ಒಂದು ಸುಮ್ಮನೆ ಇರೋದು, ಸುಮ್ಮನೆ ತಗ್ಗಿರ್ಬೇಕು. ಡಿಟ್ಯಾನ್ ಇದೆ, ಐಬ್ರೋಸ್ ಬೇರೆ ಬಂದಿದೆ. ಎಲ್ಲ ಸವಿತಾ ಹತ್ರ ಹೋದ್ರೂ ಹೋಗ್ಬೇಕು ಸ್ಟಾರ್ಟ್ ಆಗಬೇಕು. ಒಬ್ಬರು ಫೇಶಿಯಲ್ ಬಂತು, ಫಸ್ಟ್ ಫೇಶಿಯಲ್ ಇದೆ, ಅವರಿಗೆ ಸಜೆಸ್ಟ್ ಮಾಡ್ತಾ ಇದೆ. ಒಂದು ರೀಲ್ ಮಾಡ್ಕೊ ಚೆನ್ನಾಗಿರೋದಲ್ಲ, ಒಂದಿನ ರೀಲ್ ಮಾಡ್ಕೊ. Let us go. ಮಸಾಲೆ ಪುರಿ ತಿಂದಾಗ ಅನ್ಸೋದು. ಇಂಥ ಪ್ಲೇಟ ತಿಂದೇನೆ ಮಸಾಲೆ ಪುರಿ ತಿಂದಾಗ ಅನ್ಸೋದು. ಹೌದು, ಟೇಸ್ಟ್ ಮಾಡಿ. ಸಣ್ಣ ಕ್ಲಿಪ್ಪಿಂಗ್ ಹೇಗಿತ್ತು? ಅದೇ ಮನೆಯಾಗ ಕುಡಿತೀವಿ. ಬೇಡ, ಅದು ನಾಳೆ ಕೂಡ ಹಚ್ಚಿ. ಹಲೋ, ಇದು ಹೇಳು, ಕಲರ್ ಏನು? ಜ್ಯೂಸು ಕರ್ಬೂಜ ಇದೆಯಾ? ಕರ್ಬೂಜ 2 ಕರ್ಬೂಜ ತಗೋ, ಚೆನ್ನಾಗಿದೆ. ವಾಟರ್ ಮೆಲನ್ ಒಂದೇ ಟೇಕ್ ಮಾಡಬೇಡ, ಕರ್ಬೂಜ ಕುಡಿ ಸುಮ್ಮನೆ. ನನಗೆ ಇಷ್ಟ ಆಗಲ್ಲ. ಒಂದು ವಾಟರ್ ಲೆಮನ್ನು, ಒಂದು ವಾಟರ್ ಮೆಲನ್ನು. ಮಸಾಲೆ ಪುರಿ ಅಂತೂ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಖಾರವಾಗಿತ್ತು. ಅದಕ್ಕೆ ತಕ್ಕನಾಗೆ ನಾನು ಕರ್ಬೂಜ ಜ್ಯೂಸ್ ತೊಗೊಂಡಿದ್ದೆ. ತುಂಬ ಕೋಲ್ಡು ಇತ್ತು, ನನಗೆ ಆಗೋಷ್ಟು ತುಂಬ ಕೋಲ್ಡ್ ಇರಲಿಲ್ಲ, ಸ್ವಲ್ಪ ಮೀಡಿಯಮ್ ಕೋಲ್ಡ್ ಇತ್ತು. ಬಟ್ ಆದರೆ ಈ ಒಂದು ಖಾರದ ಒಂದು ಪಾನಿಪುರಿ ಅಥವಾ ಮಸಾಲ ಪುರಿ ತಿಂತ ನೀರು ಕುಡಿಬೇಕು ಅನಿಸ್ದಾಗ ಜ್ಯೂಸ್ ಕುಡಿದಾಗ ಆಗ ಆನಂದ ಎಷ್ಟು ಚೆನ್ನಾಯಿತು ಅಂತಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಯಿತು ಈ ಒಂದು ಕಾಂಬಿನೇಷನು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ನೀವೊಮ್ಮೆ ಟ್ರೈ ಮಾಡಿ. ಏನಂದರೆ ಈ ಮಸಾಲೆ ಪುರಿ ತಿಂದ್ಬಿಟ್ಟು ನಿಮಗೆ ಇಷ್ಟವಾದ ಒಂದು ಜ್ಯೂಸನ್ನ ಕುಡೀರಿ, ಹಣ್ಣಿನ ಒಂದು ಜ್ಯೂಸನ್ನ. ಅದು ಕೋಲ್ಡ್ ಆಗಿರೋಂಥದ್ದು, ಅದು ತುಂಬ ಸ್ಪೈಸಿಯಾಗಿರಬೇಕು. ಆಗ ಒಂದು ಕೋಲ್ಡ್ ಹೆಂಗಿರುತ್ತಲ್ವ, ಆ ಒಂದು ಏನು ಹೇಳ್ತಾರೆ, ಖಾರವಾಗಿರೋದನ್ನು ಅದು ತಂಪು ಮಾಡುತ್ತಲ್ವ, ಆ ಒಂದು ಸ್ವೀಟ್ನಿಂದ ತುಂಬ ಒಂಥರ ಏನೋ ಒಂಥರ ಫೀಲ್ ಕೊಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಪುರಿ ತಿಂದ್ಬಿಟ್ಟು ಜ್ಯೂಸ್ ಕುಡೀರಿ, ನಿಮ್ಮ ಫೇವ್ರೇಟ್. ಅದರಲ್ಲೂ ನನ್ನ ಕರ್ಬೂಜ ಜ್ಯೂಸ್ ಅಂದರೆ ತುಂಬ ಇಷ್ಟ. ನಮ್ಮ ಕೂಗು ಯಾವಾಗೋದು ಬರೀ ಕಲ್ಲಂಗಡಿ ಹಣ್ಣಿ ಜ್ಯೂಸ್ ತೊಗೊತಾ ಇರ್ತಾಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್. ಪ್ರತಿಯೊಂದು ವೀಡಿಯೋದಲ್ಲೂ ಕೇಳ್ತಾ ಇದ್ದೀನಿ, ಮಾರಿದೆ ವ್ಯೂಸ್ ಕೊಡಿ. ಚೆನ್ನಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಡೈಲಿ ವೀಡಿಯೋನ ಹಾಕಲಿಕ್ಕೆ ತುಂಬಾ ಕಷ್ಟಪಡ್ತೀನಿ, ತುಂಬಾ ಟ್ರೈ ಮಾಡ್ತೀನಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ. ಅಷ್ಟು ಈಸಿ ಅಲ್ಲ ಡೈಲಿ ವ್ಲಾಗ್ ಹಾಕೋದಕ್ಕೆ, ಅಥವಾ ದಿನ ಬಿಟ್ಟು ದಿನವೂ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೂ ಕೂಡ ನೀವು ನೋಡ್ತೀರಾ ಅಂದರೆ ಖಂಡಿತ ನಾನು ಡೈಲಿ ಅಂದರೆ ಒಂದಿನ ಬಿಟ್ಟು ಒಂದಿನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಹೇಗಿದೆ ಅಂತ ಮತ್ತೊಮ್ಮೆ ಹೇಳ್ತಿದ್ದೀನಿ. ದಯವಿಟ್ಟು ಒಳ್ಳೆ ರೀತಿ ಕಮೆಂಟಲ್ಲಿ ತಿಳಿಸಿ. ತಪ್ಪೇನಿಲ್ಲ, ನೀವು ಕಮೆಂಟ್ ಹಾಕೋದ್ರಲ್ಲಿ ನನಗೇನು ಬೇಜಾರಿಲ್ಲ. ಬಟ್ ಆದರೆ ಒಳ್ಳೇದಕ್ಕೂ ಒಂಥರ ಹೊಟ್ಟೆ ಕಿಚ್ಚಿನ ಥರ ತೋರಿಸ್ತೀರಾ, ಏನೋ ಅದು ನೀವು ಕಾಳಜಿ ಥರ ತೋರಿಸೋದಿಲ್ಲ. ಹಂಗಾಗ್ಬಿಟ್ಟು ಅಥವಾ ನಿಮಗೆ ಈ ಥರ ಹಿಂಗೆ ಸಣ್ಣ ಮಗುವಿಗೂ ಕೂಡ ಅದು ಕೂಡ ಕ್ರ್ಯಾಕ ಏನೇನೋ ಒಂಥರ ವಿಚಿತ್ರ ಕಮೆಂಟ್ ಹಾಕ್ತೀರಾ, ಅದೆಲ್ಲ ಹೊಟ್ಟೆ ಕಿಚ್ಚತ್ತ ತೋರಿಸ್ಕೊಡುತ್ತೆ. ಬಿಟ್ಟರೆ ನಮಗೆ ನೀವು ಹೇಳೋದನ್ನು ತೊಗೊಂಡೋದ್ರೆ ಬುದ್ಧಿವಾದ ಕಲಿಯೋಂಥದ್ದು ಯಾವುದೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಇಗ್ನೋರ್ ಮಾಡ್ತೀನಿ. ಒಳ್ಳೆ ರೀತಿ ಕಮೆಂಟ್ ಹಾಕಿದರೆ ನಾವು ಕೂಡ ನಿಮ್ಮ ಒಂದು ಅನಿಸಿಕೆ ಸಲಹೆಗಳನ್ನ ಏನು ಎತ್ತ ಅಂತ ನಾವು ಕೂಡ ಲಾಲನೆ ಅಥವಾ ಲಾಲಿಸ್ಬೋದು, ಏನಿರ್ಬೋದು ಇದು ಅಂತೇಳಿ ಕಮೆಂಟು ನೀವು ಒಳ್ಳೆ ರೀತಿ ಹಾಕಿದ್ರೆ ನಾನು ಒಳ್ಳೆ ರೀತಿನೇ ಹಾಕ್ತೀನಿ. ಯಾಕಂದರೆ ಹೇಳ್ಬೇಕು ಅಂದರೆ ನನ್ನ ಬ್ಲಾಗಲ್ಲಿ ಯಾವುದು ತಪ್ಪೇ ಇರೋಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ನಾರ್ಮಲಾಗಿ ಎಲ್ಲರೂ ಹೆಂಗಿರ್ತಾರೆ ಹಂಗಿರ್ತೀನಿ. ಎಲ್ಲರೂ ಹೆಂಗಿರ್ತಾರೆ ಅದು ನನಗೆ ಮಾತ್ರ ಬಂದ್ಬಿಟ್ಟು ನೀವು ಈ ಥರ ಬಟ್ಟೆ ಹಾಕ್ಬೇಡ ಅಂತ ಅದಕ್ಕೆ ಪ್ರಪಂಚ ಇರೋದು. ಎಲ್ಲರೂ ಈ ಥರ ಯಾರು ಬಟ್ಟೆ ಹಾಕ್ತಾ ಇದ್ದಾರಲ್ವ ಎಲ್ಲರದ್ದು ತಪ್ಪಿಸ್ರಿ, ನಿಲ್ಲಿಸಿ ನಾನು ಕೂಡ ಅವತ್ತು ಹಾಕೋದನ್ನು ಬಿಡ್ತೀನಿ ಅಂತ ಹೇಳ್ತೀನಿ. ಅದೇನೋ ಅವ್ರವ್ರ ಮನಸ್ಸಿಗೆ ಅವ್ರವರ ಒಂದು ಗುಣಕ್ಕೆ ಅವರ ಒಂದು ಸ್ವಭಾವಕ್ಕೆ ಬಿಟ್ಟಿದ್ದು. ಅವರು ಬಟ್ಟೆ ಹೆಂಗೆ ಹಾಕ್ತಾರೆ ಬಿಡ್ತಾರೆ ಅನ್ನೋದು ಯಾರು ಕೊಡ್ಸೋದಿಲ್ಲ, ಏನಿಲ್ಲ. ಅದ್ರ ಬಗ್ಗೆ ಯಾರು ಕಮೆಂಟ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅನಿಸುತ್ತೆ. ಅವ್ರವ್ರ ಲೈಫ್ ಅವ್ರವ್ರ ಇಷ್ಟ ಫ್ರೆಂಡ್ಸ್. ಅವ್ರ ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತ ನಮ್ಮ ಒಂದು ಲೈಫ್ ಸ್ಟೈಲು ಅಥವಾ ನಾವೇ ಅವ್ರು ಯಾರಿಗೂ ಹೊಟ್ಟೆ ಕಿಚ್ಚು ನಾನು ಬದುಕಿದಂತ ಸಾಯಕ್ಕಾಗೋದಾ? ಏನಿಲ್ಲ, ನಮ್ಮ ಲೈಫು ನಮ್ಮ ಜೀವನ ನಮ್ಮ ಇಷ್ಟ, ಅವ್ರ ಲೈಫು ಅವ್ರ ಜೀವನ ಅವ್ರ ಇಷ್ಟ. ಸಾಧ್ಯದಷ್ಟು ಇದರಲ್ಲಿ ನಾನು ಮಾಹಿತಿನ ಕೊಟ್ಟಿರ್ತೀನಿ. ಒಳ್ಳೆಯದು, ಎಲ್ಲರೂ ಹಿಂಗೆ ಇರೋದು, ನಾನು ಕೂಡ ಹಿಂಗೆ ಇರೋದು. ನಿಮ್ಮ ಕಮೆಂಟ್ ಒಳ್ಳೆಯದಾಗಿದ್ದರೆ ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಒಳ್ಳೆ ರೀತಿ ಕಮೆಂಟ್ ಮಾಡಿ. ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.
ಚೆನ್ನಾಗಿ ವ್ಯೂಸ್ ಕೊಡಿ ಪ್ಲೀಸ್ 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 ವ್ಯೂಸ್ ಕೊಡಿ. ಲವ್ ಯು ಸೋ ಮಚ್ ವ್ಯೂವರ್ಸ್, ಲವ್ ಯು ಲಾಟ್ಸ್ ಆಫ್ ಲವ್ ಯು ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.